ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು. ಹೌದು, ನಮ್ಮ ಪಾಪದು ಫಸ್ಟ್ ಫೋಟೋಶೂಟ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಪಾಪಗೆ ಫೋಟೋಶೂಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ವಿ. ಡೆಕೋರೇಷನ್ ಎಲ್ಲ ಇವರೇ ಮಾಡಿರೋದು. ನನ್ನ ಕಾಲು ಫ್ರೀಯಾಗಿ ಬಿಟ್ಟಿರ್ಬೇಕು ಇವನಿಗೆ. ಬಾಕ್ಸ್ ಬರ್ತಿದೆ, ಶೂರ್ಸೆ ಬರ್ತಿದೆ ಆಗಲ್ಲ. ಇಶಾ ಏನು ಮಾಡ್ತೀರಾ? ಮಗುನ ರೆಡಿ ಮಾಡ್ತಾ ಇದ್ದೀವಿ. ದಿವ್ಯಾ ಏನು ಮಾಡ್ತೀರಾ? ಫೋಟೋಶೂಟ್ ರೆಡಿ. ಫೋಟೋಶೂಟ್ ಮಾಡ್ತೀವಿ ಫಸ್ಟ್ ಟೈಮ್. ಸ್ವಲ್ಪ ಸೆಂಟ್ರಲ್ ಆಯ್ತು. ರೆಡಿ ಆಗಿದ್ದಾನೆ ಪಾಪ, ಮಲಗ್ತಾ ಇಲ್ಲ ಅಷ್ಟೆ. ಚಿಕ್ಕ ಟೊಮೆಟೊ ಆ್ಯಪಲ್ ತಿಂದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಪಾಪಗೆ ಏನೇನೋ ಬಟ್ಟೆ ಟ್ರೈ ಮಾಡಿದ್ವಿ, ಅವ್ನು ಸೆಕೆ ತಡೆಯೋಕ್ಕಾಗ್ತಿದ್ದಿಲ್ಲ, ಅದಕ್ಕೆ ಆಡ್ತಾ ಇದ್ದ. ಕೊನೆಗೆ ಬ್ಲ್ಯಾಕ್ ಡ್ರೆಸ್ ಥರ ಹುಡುಕಿ ರೆಡಿ ಮಾಡ್ತಾ ಇದ್ದಾರೆ. ಜಂಗಲ್ ಎತ್ಬಿಟ್ಟ ಕಡೆ ಏನೋ ಮಾಡ್ತಾರೆ. ಹಿಡಿ ಹಿಡಿ ಲಕ್ಕಿ ಥರ ಮಾಡ್ಬೋದು. ಲಕ್ಕಿ ಅಷ್ಟೇ. ಲಕ್ಕಿ ಶಂಡು ಅಪ್ಪ ಕಿಸ್ಕೊಳ್ತೇ ನೋಡು. ನಮಗೆಲ್ಲ ಕೊಡ್ಬೇಡ ಅಂದ್ಬಿಟ್ಟು ಅವನು ಕಿಸ್ ಬೇಡ ಅಂತ. ಇದು ವಿಷ್ಣು ಮಲ್ಕೊಳತ್ತಲ್ಲ ಹಂಗೆ ದೇವರು. ನಾನು ಹಾಕಬೇಕಾದ್ರೆ ನೋಡಿದ್ರೆ ಬೆಚ್ಚಿಗೆ ತೊಂಡಂಗೆ ಮಾಡ್ಕೊಂಡ. ನನ್ನ ಯಾಕೆ ಹಿಡಿತಾ ಇದೆಯಾ? ಸುತ್ತಲೂ ಇಡ್ಬೇಡ್ರೆ, ಒಂದು ಕಡೆ ಇಡ್ರಿ. ರೆಡ್ ಕಾಣಿಸ್ಬಿಡ್ರಿ. ಸ್ವಲ್ಪ ಗೊಂಚಲಾಗಿಡ್ದೆ, ಗೊಂಚಲಾಗಿ ಬೇಬಿನ ತಯಾರು ಮಾಡಾಯಿತು. ಇವಾಗ ಅವರೆಲ್ಲ ಸೊಪ್ಪಿಡ್ತಾ ಇದ್ದಾರೆ. ಫೈನಲ್ ಲುಕ್ ಹೇಗೆ ಬರ್ತಂತ ಹೇಳ್ತಾರೆ. ಇವರು ಕ್ಯಾಮ್ರಾ, ಇವರು ವಿಡಿಯೋ, ಇವರು ನಮ್ಮ ಹೀರೋ. ನಿದ್ದೆ ಮಾಡೋಲ್ಲ, ಬರೋ ಹೊಡಿಬೇಡ. ನಿದ್ದೆ ಮಾಡ್ಬೇಕಂತ ತೆಗೆಯೋಕ್ಕಾಗೋದು. ಲಕ್ಕಿ ತಲೆ ಎಷ್ಟೊಂದೆಲ್ಲ ಆಡಿಸ್ಬಾರ್ದು. ಅಯ್ಯೋ ಸೇಮ್ ಹಿಂಗೆ ಹೇಳಿದ್ರೆ ಕಾಣಿಸ್ತೇನೆ ನೋಡಿ. ಶನ್ನ ಅಂದ್ರೆ ಅವಳು ಆಚೆ ಇದ್ದ ಹಿಂಗೆ ನೋಡ್ತಾಳೆ. ಲಕ್ಕಿ ಶನ್ನ ನೋಡಿದ್ರಲ್ಲ ಫೋಟೋಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಪಾಪದು ಫೇಸ್ ರಿವೀಲಿಂಗ್ ಫೋಟೋಶೂಟ್ ಮಾಡಿಸಿದ್ದು. 15 ಡೇಸ್ ಒಳಗೆ ಫೋಟೋಶೂಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿರೋದು. ಯಾಕಂದರೆ ಫ್ಲ್ಯಾಶ್ ಲೈಟು ಅದೆಲ್ಲ ಬಿಡಬಾರ್ದು, ಫೋಟೋ ತೆಗಿಬಾರ್ದು ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಬೇಬಿನ ರೆಡಿ ಮಾಡಿ ಫೋಟೋ ತೊಗೊಂಡಿದ್ದು. ಪಾಪುದು ಕಣ್ಣು, ಕಿವಿ, ಮೂಗು, ಬಾಯಿ, ಕೂದಲು ಎಲ್ಲ ಎಷ್ಟು ಪುಟಾಣಿ ಕ್ಯೂಟಾಗಿದ್ವಲ್ವ, ಅದ್ರದ್ದೆಲ್ಲ ಪಿಕ್ಚರ್ ತಗೊಂಡೆ. ಅದಾದಮೇಲೆ ನಾವು ಪಾಪು ಜೊತೆ ಫೋಟೋ ತೊಗೊಂಡ್ವಿ. ಅವ್ನು ಸ್ಮೈಲ್ ಮಾಡ್ತಿದ್ದ, ನೋಡ್ತಾ ಇದ್ದ. ನಿದ್ದೆ ಮಾಡಿರೋ ಮಗು ಎದ್ಬಿಟ್ಟು ಎಷ್ಟು ಕ್ಯೂಟಾಗಿ ಆಡ್ತಿದ್ದಾನಂದ್ರೆ ಅಷ್ಟು ಕ್ಯೂಟಾಗಿ ಆಡ್ತಿದ್ದ. ಅದೇ ಥರ ದೃಷ್ಟಿ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ. ರಾತ್ರಿ ಕೂಡ ಜಾಗರಣೆ ಮಾಡಿಸ್ತಾ ಚೆನ್ನಾಗಿ. ಸ್ಟಾರ್ಟಿಂಗ್ ಸ್ಟೇಜ್ ಮದರ್ಹುಡ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಈ ಥರ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಬೋಗಿ ಇದನ್ನೇ ನಾನು ವಿಡಿಯೋಗೆ ಹಾಕೋದು ಸರ್. ಲಕ್ಕಿದು ಚಿಕ್ಕ ವಿಷಯ ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತಲೇ ಈ ಥರ ಎಲ್ಲ ವೀಡಿಯೋಸ್ ಫೋಟೋಸ್ ತೊಗೊಂಡಿರೋದು. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.